ನಮಸ್ಕಾರ. ಕನ್ನಡ ಒನ್ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಕ್ಕವರಪು. ಅಮೆರಿಕ ಇಸ್ರೇಲ್ ಸೇರ್ಕೊಂಡು ಇರಾನ್ ಮೈ ಮೇಲೆ ಬಿದ್ದಿರೋದು ನಿಮಗೆಲ್ಲ ಗೊತ್ತಿರುವಂತಹ ವಿಚಾರ. ಅದ್ರ ಬಗ್ಗೆ ನಾನು ಪ್ರತಿದಿನ ನಿಮಗೆ ಅಪ್ಡೇಟ್ಗಳನ್ನು ಕೊಡ್ತಾನೆ ಇದ್ದೀನಿ. ಈಗ ಹೊಸ ಬೆಳವಣಿಗೆಗಳಾಗಿದ್ದಾವೆ. ಏನು ಅಂದರೆ, ಇರಾನ್ ಹೊಸ ಮಿಸೈಲ್ ಒಂದನ್ನು ಲಾಂಚ್ ಮಾಡಿದೆ. ಲಾಂಚ್ ಅಂದರೆ ಟೆಸ್ಟಿಂಗ್ ಅಲ್ಲ, ಟೆಲ್ ಅವೀವ್ ಮೇಲೆ ಹಾಕಿದೆ. ಟೆಲ್ ಅವೀವ್ ಏನು? ಇಸ್ರೇಲ್ನ ರಾಜಧಾನಿ. ಆ ಮಿಸೈಲ್ ಬಿದ್ದ ತಕ್ಷಣ ಆಗಿರುವಂತಹ ಕಂಪನ ಮತ್ತು ಅದರಿಂದ ಆಗ್ತಿರುವಂತಹ ಧ್ವಂಸ ಇದೆಯಲ್ಲ, ಅದನ್ನು ನೋಡಿ ಅಮೆರಿಕ ಮತ್ತು ಇಸ್ರೇಲ್ ಬೆಚ್ಚಿ ಬಿದ್ದಿದ್ದಾವೆ. ಮತ್ತು ಇರಾನ್ ಹೇಳ್ಕೊಂಡಿದೆ, ಇಷ್ಟು ದಿನ ನಾವು ಬಳಸಿದ್ದು ಹಳೇ ಸ್ಟಾಕು, ಸುಮ್ಮನೆ ಇಟ್ಕೊಂಡಿದ್ವಿ, ಯಾಕೆ ಇರಬೇಕು ಅಂತ ಅದನ್ನೆಲ್ಲ ಬಳಸಿದ್ದೀವಿ. ಈಗ ಆ್ಯಕ್ಚುಲ್ ಯುದ್ಧ ಆರಂಭ. ಈಗ ನಾವು ಹೊಸ ಮಿಸೈಲ್ಗಳನ್ನು ಹಾಕೋದಕ್ಕೆ ಶುರು ಮಾಡಿದ್ದೀವಿ, ಅನುಭವಿಸ್ರಿ ಅಂತ ಹೇಳಿದೆ. ಸೊ ಆ ಹಿನ್ನೆಲೆಯಲ್ಲಿ ಅಮೆರಿಕ ಸ್ವಲ್ಪ ಎಚ್ಚೆತ್ಕೊಂಡು ಇರಾನನ್ನು ಬೇಗ ಮುಗಿಸ್ಬಿಡ್ಬೇಕು ಅನ್ನುವ ಉದ್ದೇಶದಿಂದ ಕಂಡ ದೇಶಗಳ ಜೊತೆಯಲ್ಲಿ, ಅದರಲ್ಲೂ ತನ್ನ ಮಿತ್ರ ರಾಷ್ಟ್ರಗಳು ಅಂತ ಕರೆಸ್ಕೊಳ್ಳುವ ರಾಷ್ಟ್ರಗಳ ಹತ್ರ ಹೋಗಿ ಹೆಲ್ಪ್ ಮೀ ಪ್ಲೀಸ್, ಹೆಲ್ಪ್ ಮೀ ಪ್ಲೀಸ್, ಹೆಲ್ಪ್ ಮೀ ಅಂತ ಕೇಳಿದೆ. ಯಾವ್ಯಾವುದು? ಸ್ಪೇನು, UK, ಆಸ್ಟ್ರೇಲಿಯಾ, ಕೆನಡಾ ಎಲ್ಲರ ಹತ್ರ ಹೋಗಿ ಕೇಳ್ಕೊಂಡಿದ್ದಾರೆ. ಅವರೆಲ್ಲ ಏನು ಹೇಳಿದ್ರು, ಹೇಗೆ ಉಗಿದ್ರು, ಉಗಿದು ಉಪ್ಪಿನಕಾಯಿ ಹಾಕಿದ್ದಾರೆ, ಅದನ್ನ ತಿಳಿಸುವಂತ ಪ್ರಯತ್ನವನ್ನು ಮಾಡ್ತೀನಿ. ಅದರ ಜೊತೆಗೇನೆ ಜೆಲೆನ್ಸ್ಕಿ ಹತ್ರ ಹೋಗಿ ಭಿಕ್ಷೆ ಬೇಡಿದ್ದಾರೆ. ಡ್ರೋನ್ಗಳನ್ನು ಹೊಡೆದು ಉರುಳಿಸ್ತಾ ಇದ್ದೀರಲ್ಲ ನೀವು ರಷ್ಯಾದು, ಆ ಮಿಸೈಲ್ಗಳನ್ನು ನಮಗಿದ್ರೆ ಕೊಡಿ ಸ್ವಲ್ಪ, ಇರಾನ್ ಕಡೆಯಿಂದ ಸಿಕ್ಕಾಪಟ್ಟೆ ಡ್ರೋನ್ಗಳು ಬರ್ತಿದ್ದಾವೆ ಅಂತ ಸೌತ್ ಕೊರಿಯಾ ಹತ್ರನೂ ಭಿಕ್ಷೆ ಬೇಡಿದ್ದಾರೆ. ಸೊ ಅದರ ಬಗ್ಗೆಯೂ ಸಹ ಒಂದಷ್ಟು ಮಾಹಿತಿಯನ್ನು ಕೊಡೋ ಪ್ರಯತ್ನವನ್ನು ಮಾಡ್ತೀನಿ. ಮೊದಲಿಗೆ ಅಮೆರಿಕ ಯಾರ ಹತ್ರ ಎಲ್ಲ ಭಿಕ್ಷೆ ಬೇಡ್ತಾ ಇದೆ, ನಮಗೆ ನಿಮ್ಮ ಏರ್ ಬೇಸ್ ಬಿಟ್ಕೊಡಿ ಅಂತ, ಮತ್ತು ಅವರ ಪ್ರತಿಕ್ರಿಯೆಗಳು ಹೇಗಿದ್ದಾವೆ, ಪ್ರತಿಕ್ರಿಯೆಲ್ಲ ಹೇಗೆ ಉಗಿದಿದ್ದಾರೆ ತಿಳಿಸುವಂತ ಪ್ರಯತ್ನವನ್ನು ಮಾಡ್ತೀನಿ. ಮೊದಲಿಗೆ ಸ್ಪೇನ್ದು ಮೊನ್ನೆನೇ ಹೇಳಿದ್ದೆ ನಿಮಗೆ ಕಥೆ ಏನಾಯ್ತು ಅಂತ. ಸ್ಪೇನ್ನ ಪ್ರಧಾನಿ ಪೆಡ್ರೋ ಸ್ಯಾಂಚೆಸ್ ಖಡಕ್ ವಾರ್ನಿಂಗ್ ಕೊಟ್ಟಂಗೆ ನಿರಾಕರಿಸ್ಬಿಟ್ರು. ಸಾಧ್ಯನೇ ಇಲ್ಲ, ಇದಕ್ಕೂ ನಮ್ಗೇನ್ರಿ ಸಂಬಂಧ, ನಾವು ಕೊಡಲ್ಲ, ಇರಾನ್ ಮೇಲೆ ಯುದ್ಧಕ್ಕೂ ನಮ್ಗೇನು ಸಂಬಂಧ, ನೀವ್ ಯಾಕೆ ಹೋಗಿದ್ದೀರಿ ಫಸ್ಟ್ ಆಫ್ ಆಲ್ ಇರಾನ್ ಮೇಲೆ ಯುದ್ಧಕ್ಕೆ, ಅದು ಇಸ್ರೇಲ್ ಸಮಸ್ಯೆ, ಇಸ್ರೇಲ್ ನೋಡ್ಕೊಳ್ಳುತ್ತೆ, ನೀವ್ ಯಾಕೆ ಹೋಗಿದ್ದೀರಿ ಅಂತ ಸ್ಪೇನ್ ಹೇಳಿದೆ, ಉಗಿದಿದ್ದಾರೆ, ಅವತ್ತೇ ಉಗಿದಿದ್ದಾರೆ. ಅದಕ್ಕೆ ಪ್ರತಿಯಾಗಿ ಅಮೆರಿಕ ಹೇಳ್ತು, ಟ್ರಂಪ್ದು ಹಳೆಯ ಅಸ್ತ್ರ, ಮೋದಿ ಮೇಲೆ ಹಾಕಿರೋ ಅಸ್ತ್ರ ಏನು, ಟ್ಯಾರಿಫು, ನಿಮಗೆ ಟ್ಯಾರಿಫ್ ಹಾಕ್ಬಿಡ್ತೀವಿ, ಒಪ್ಪಂದಗಳೆಲ್ಲ ಕ್ಯಾನ್ಸಲ್ ಮಾಡ್ಬಿಡ್ತೀವಿ, ವ್ಯಾಪಾರ ಒಪ್ಪಂದ ಅಂತೆಲ್ಲ. ಸ್ಪೇನ್ ಹೋಗಲೇ ಎಂದಿದೆ, ಏನು ಮಾಡ್ತೀಯ ಮಾಡ್ಕೋ, ನಾವಂತೂ ನಿನಗೆ ನಮ್ಮ ಭೂಮಿಯನ್ನು ಬಿಟ್ಕೊಡೋದಿಲ್ಲ, ನಮ್ಮ ಏರ್ ಬೇಸನ್ನು ಬಿಟ್ಕೊಡೋ ಮಾತೇ ಇಲ್ಲ ಅಂತ. ಅದಕ್ಕೂ ಸಹ ಟ್ರಂಪ್ ಬೆದರಿಕೆ ಹಾಕಿದ್ದಾರೆ. ಏನು, ನಾವು ಬಳಸ್ತೀವಿ, ಅದು ಹೆಂಗೆ ನಿಲ್ಲಿಸ್ತಿರೋ ಅಥವಾ ತಡೀತಿರೋ ನಾನು ನೋಡ್ತೀನಿ ಅಂತ. ಹೆಂಗಿದೆ ನೋಡಿ, ಎಲ್ಲ ಇಡೀ ಜಗತ್ತೇ ನಮ್ಮ ಅಪ್ಪನ ಮನೆ ಆಸ್ತಿ ಅಂದಂಗೆ ಐತಿದು. ಬಟ್ ಅದೆಲ್ಲ ನಡೆಯಲ್ಲ. ಸೊ ಅಲ್ಲಿಗೆ ಸ್ಪೇನು ಉಗಿದು ಉಪ್ಪಿನಕಾಯಿ ಹಾಕಿದಾಯ್ತು. ಆ ನಂತರ ಯುಕೆದು ಸಹ ಸೈಪ್ರಸ್ ಅನ್ನುವಂತಹ ದ್ವೀಪದಿಂದ ಕ್ಷಿಪಣಿಗಳನ್ನು ಹಾರಿಸಿದ್ರೆ ಇರಾನ್ ಮೇಲೆ ಡೈರೆಕ್ಟ್ ಆಗಿ ಬೀಳ್ತವೆ ಅನ್ನುವಂತಹ ಆಸೆಯಲ್ಲಿ UK ಹತ್ರ ಕೇಳಿದ್ರು. ಅಲ್ಲಿನ ಪ್ರೈಮ್ ಮಿನಿಸ್ಟರ್ ಸ್ಟಾರ್ಮರ್ ಸುತಾರಾಮ್ ಒಪ್ಪಲಿಲ್ಲ. ಕೇವಲ ಒಪ್ಪಲಿಲ್ಲ ಅಲ್ಲ, ಅವರು ಡೈಲಾಗ್ಗಳನ್ನು ಹೊಡೆದ್ರು. ನೀವು ಯಾಕೆ ಅಲ್ಲಿ ಯುದ್ಧ ಮಾಡ್ತಿದ್ದೀರಿ, ನಮ್ಮನ್ನ ಯಾಕೆ ಕೇಳ್ತಿದ್ದೀರಿ, ನಮಗದಕ್ಕೂ ಸಂಬಂಧನೇ ಇಲ್ಲ. ಮತ್ತು ಒಂದು ಟಿಪ್ಪಣಿ ಸಹ ಮಾಡಿದ್ರು. ಅವ್ರ ವಿರುದ್ಧ, ಅಮೆರಿಕದ ಈ ಯುದ್ಧದ ವಿರುದ್ಧ ಒಂದು ಸ್ಟೇಟ್ಮೆಂಟ್ ಅನ್ನು ಸಹ ಕೊಟ್ಟಿದ್ದಾರೆ. ವಿ ವಿಲ್ ಸ್ಟ್ಯಾಂಡ್ ಬೈ ಎಥಿಕ್ಸ್, ನಾವು ಎಥಿಕ್ಸ್ ಜೊತೆಯಲ್ಲಿ ನಿಂತ್ಕೊಳ್ತೀವಿ, ಯಾವುದು ಸರಿನೋ ಅದ್ರ ಕಡೆ ನಿಲ್ತೀವಿ, ನಿಮಗೆ ನಾವು ಏರ್ ಬೇಸನ್ನು ಬಿಟ್ಕೊಡಕ್ ಆಗೋದಿಲ್ಲ. ಅದರ ಜೊತೆಗೆ ಅಲ್ಲಿ ಏನು ಗದ್ದಲ ಎಬ್ಸಿದಿರಲ್ಲ ನೀವು, ಅದಕ್ಕೆ ನೀವೇ ಹೊಣೆ, ಆ ಗದ್ದಲ ಎಬ್ಬಿಸ್ಬಿಟ್ಟಿದ್ದೀರಿ ಸಿಕ್ಕಾಪಟ್ಟೆ ಮಿಡ್ಲ್ ಈಸ್ಟ್ ಅಲ್ಲಿ ಅಂತ ಅಮೆರಿಕ ಮೇಲೆ UK ಕೆಂಡಾಮಂಡಲ ಆಗಿದೆ. ಪ್ಲಸ್ ನಾವು ಕೊಡಲ್ಲ ಅಂತ ಹೇಳಿದೆ. ಅದರ ನಡುವೆ ಒಂದಷ್ಟು ಮಿಸೈಲ್ಗಳು ಬಂದು UK ಏರ್ ಬೇಸ್ ಮೇಲೆ ಬಿದ್ದಿದ್ದು. ನಾನು ಮೊನ್ನೆ ಹೇಳಿದ್ದೆ ನಿಮಗೆ, ಅದು ಇರಾನ್ ಅವ್ರು ಹಾಕಿರೋ ಮಿಸೈಲ್ಗಳು ಅಂತ. ಬಟ್ ಈಗ ಬೇರೆ ಇನ್ನೊಂದು ಮಾಹಿತಿ ಬರ್ತಾ ಇದೆ. ಏನು ಅಂದ್ರೆ, ಇರಾನ್ಗೆ ಕೆಟ್ಟ ಹೆಸರು ತರೋದಕ್ಕೆ ಅಥವಾ UKನ ಯುದ್ಧದ ಒಳಗಡೆ ಎಳ್ಕೊಳ್ಳೋದಕ್ಕೆ ಇರಾನ್ ವಿರುದ್ಧ ಇಸ್ರೇಲ್ ಮಾಡಿರುವ ಕಂತ್ರಿ ಕೆಲಸ ಅದು ಅನ್ನುವಂತಹ ಮಾಹಿತಿ ಬರ್ತಾ ಇದೆ. ಬಟ್ ಕನ್ಫರ್ಮ್ಡ್ ಇಲ್ಲ. ಅದರ ಬಗ್ಗೆ UK ತನಿಖೆ ಮಾಡ್ತಾ ಇದೆ, ತನಿಖೆಗೆ ಆದೇಶ ಕೊಟ್ಟಿದೆ. ಯಾರು ಹಾಕಿದ್ದು, ಇರಾನ್ ಹಾಕದಂಗೆ ಕಾಣಿಸ್ತಿಲ್ಲ ಅಂತ. ಇಸ್ರೇಲ್ ಹಾಕಿದೆ ಅಂತ ಸಾಕಷ್ಟು ಜನ ಆರೋಪ ಮಾಡ್ತಿದ್ದಾರೆ. ಆ ಮೂಲಕ UKನು ಸಹ ಎಳ್ಕೊಂಡ್ಬಿಡ್ಬೋದು ಯುದ್ಧದ ಒಳಗಡೆಗೆ ಅಂತ. ನೋಡಿ ಎಂತಹ ಕಂತ್ರಿ ಕೆಲಸಗಳು ಮಾಡ್ತದೆ ಇದು ಇಸ್ರೇಲ್ ಅನ್ನುವಂಥದ್ದು. ಅಮೆರಿಕನಂತೂ ತನ್ನ ಹಾಡಿಗೆ ಕುಣಿಸ್ತಾನೆ ಇರುತ್ತೆ. ಈಗ UKನು ಸಹ ಕೆಣಕಿ ಅವರನ್ನ ಎಳ್ಕೊಂಡು ಬರೋ ಪ್ರಯತ್ನ. ಇನ್ನು ಆಸ್ಟ್ರೇಲಿಯನ್ ಕೇಳಿದ್ದಾರೆ,
ನಿಮ್ಮ ಕಡೆಯಿಂದ ಏನಾಗುತ್ತೋ ಅದನ್ನು ಮಾಡಲೇಬೇಕು ನೀವು ಅಂತ. ಮಿಸೈಲ್ ಕೊಡ್ತಿರೋ, ಏರ್ಬೇಸ್ ಕೊಡ್ತಿರೋ, ಏನು ಮಾಡ್ತೀರಾ ನೋಡಿ ಅಂತ. ಆಸ್ಟ್ರೇಲಿಯಾ ಒಂದೇ ಮಾತು, ಹೆಚ್ಚಿಗೆ ಮಾತಿಲ್ಲ ಆಸ್ಟ್ರೇಲಿಯಾದ ಪಾಪ, ಅವ್ರದ್ದು ಒಂದೇ ಮಾತು, ನೋ ಅಷ್ಟೇ. ನೋ ಅಂದರೆ ನೋ, ನೋ ಮೋರ್ ಟಾಕ್ಸ್. ಅದ್ರ ಬಗ್ಗೆ ಚರ್ಚೆನೇ ಬೇಡ, ಮಾತೇ ಬೇಡ, ನೋ, ಮುಗೀತು, ಬಾಯಿ ಮುಚ್ಕೊಂಡು ಹೋಗ್ತಾ ಇರಿ ಅಂತ ಹೇಳಿ ಕಳಿಸಿದೆ ಅಮೆರಿಕಾಗೆ. ಇನ್ನು ಕೆನಡಾ ಹತ್ರ ಹೋಗಿ ಕೇಳಿದ್ದಾರೆ, ನಿಮ್ಮ ಏರ್ ಬೇಸು, ನಿಮ್ಮ ಇದು ವೆಪನ್ಸು ಒಂದಷ್ಟೆಲ್ಲ ಬೇಕಾಗುತ್ತೆ, ನಾವು ಯೂಸ್ ಮಾಡ್ಕೊಳ್ತೀವಿ ಅಂತ. ಕೆನಡಾಗೆ ಮೊದಲೇ ಸಿಟ್ಟಿದೆ ಅಮೆರಿಕ ಮೇಲೆ. ಮಾತೆತ್ತಿದ್ರೆ ಅಮೆರಿಕ ಕೆನಡಾನ ನಾವು ಆಕ್ಯುಪೈ ಮಾಡ್ಕೊಂಡ್ಬಿಡ್ತೀವಿ, ವಶಪಡಿಸ್ಕೊಂಡ್ಬಿಡ್ತೀವಿ, ಅಮೆರಿಕದ 52ನೇ ರಾಜ್ಯ ಮಾಡ್ಕೊಂಡ್ಬಿಡ್ತೀವಿ, ಈ ಡೈಲಾಗ್ಗಳನ್ನ ಹೊಡ್ಕೊಂಡು ಓಡಾಡ್ತಿರ್ತದಲ್ಲ, ಆ ಸಿಟ್ಟು ಕೆನಡಾಗಿದೆ. ಸೊ ಕೆನಡಾ ಏನು ಹೇಳಿದೆ ಗೊತ್ತಾ, ಕೆಟ್ಟ ಕೊಳಕ ಭಾಷೆಯಲ್ಲಿ ಡೈಲಾಗ್ಗಳು ಹೊಡೆದಿದ್ದಾರೆ. ಕೆನಡಾದ ಪ್ರೈಮ್ ಮಿನಿಸ್ಟರ್ ಮಾರ್ಕ್ ಕಾರ್ನಿ ಸರಿಯಾಗಿ ಉಗಿದಿದ್ದಾರೆ, ನಮ್ಮ ಹತ್ರ ಯಾಕೆ ಬರ್ತೀರಿ ನೀವು ಅಂತ. ಅಷ್ಟು ಮಾತ್ರ ಅಲ್ಲ, ಅವರೊಂದು ಟ್ವೀಟ್ ಹಾಕೊಂಡಿದ್ದಾರೆ, US and Israel strikes on Iran mark failure of the international order. ಇಸ್ರೇಲ್ ಮತ್ತು ಅಮೆರಿಕದ ಏನು ದಾಳಿ ಇದೆಯಲ್ಲ ಇರಾನ್ ಮೇಲೆ, ಅದು ಇಡೀ ಜಗತ್ತಿನ ಏನು ಪರಿಸ್ಥಿತಿ ಇತ್ತಲ್ಲ ಅದನ್ನು ಹಾಳು ಮಾಡೋ ಕೆಲಸ ಆಗ್ತಿದೆ. ಎಲ್ಲವೂ ಸಹ ಏನೋ ಒಂದು ರೀತಿಯಾಗಿ ಏನು ಎಲ್ಲೆಲ್ಲಿರಬೇಕೋ ಅದ್ವಸ್ತಲ್ಲಿ ಎಲ್ಲ ಸರಿಯಾಗಿತ್ತು, ಇವರು ಹೋಗಿ ಏನೇನೋ ಕಿತಾಪತಿ ಮಾಡ್ತಾವ್ರೆ ಅಂತ ಕೆನಡಾ ಹೇಳಿದೆ. ಅದ್ರ ಜೊತೆಗೆ ಹೇಳಿದೆ, ನಾವು ನಮ್ಮ ಏರ್ ಬೇಸನ್ನು ಕೊಡೋ ಮಾತೇ ಇಲ್ಲ, ನಾವು ಕೊಡಲ್ಲ. ಇದಿಷ್ಟು ಅಮೆರಿಕಾಗೆ ಆಗಿರುವಂತಹ ಅವಮಾನ. ಫಸ್ಟ್ ಆಫ್ ಆಲ್ ಹೆಲ್ಪ್ ಕೇಳುವಂತಹ ಪರಿಸ್ಥಿತಿ ಬಂದಿರೋದೇ ಅವಮಾನ. ಆ ಹೆಲ್ಪ್ ಕೇಳಿದಾಗ ಈ ರಾಷ್ಟ್ರಗಳು ಈ ರೀತಿಯಾಗಿ ಉಗಿದು ಉಪ್ಪಿನಕಾಯಿ ಹಾಕಿರೋದು ದೊಡ್ಡ ಅವಮಾನ. ಇನ್ನು ಈ ಕಡೆ ಝೆಲೆನ್ಸ್ಕಿ ಹತ್ರ ಭಿಕ್ಷೆ ಬೇಡಕ್ಕೆ ಹೋಗಿದ್ದಾರೆ. ನೀವು ರಷ್ಯಾದ ಡ್ರೋನ್ಗಳನ್ನು ಹೊಡೆದು ಉರುಳಿಸೋದಕ್ಕೆ ಮಿಸೈಲ್ಗಳು ಬಳಸ್ತಿದ್ದೀರಲ್ಲ, ಆ ಮಿಸೈಲ್ಗಳು ಒಂದಷ್ಟು ನಮಗೆ ಬೇಕು, ಇರಾನ್ ಕಡೆಯಿಂದ ಸಿಕ್ಕಾಪಟ್ಟೆ ಮಿಸೈಲ್ಗಳು ಬರ್ತಿದ್ದಾವೆ, ದಯವಿಟ್ಟು ಕೊಡಿ ಅಂತ ಕೇಳಿದ್ದಾರೆ. ಝೆಲೆನ್ಸ್ಕಿ ಕಡೆಯಿಂದ ಇನ್ನೂ ಉತ್ತರ ಬಂದಿಲ್ಲ. ಅವರೇ 4 ವರ್ಷದಿಂದ ಅಲ್ಲಿ ರಷ್ಯಾ ಜೊತೆ ಯುದ್ಧ ಮಾಡಿಕೊಂಡು ಸವಕಲಾಗೋಗಿದ್ದಾರೆ. ಅವ್ರ ಹತ್ರ, ಆ ಬಡಪಾಯಿಗಳ ಹತ್ರ ಹೋಗಿ ಭಿಕ್ಷೆ ಬಿಡ್ತವ್ರೆ ಅಮೆರಿಕದವರು. ಏನು ಗೋಳು ನೋಡಿ. ಇದರ ನಡುವೆ ಬರ್ತಿರುವಂತಹ ಮಾಹಿತಿ ಏನಂದ್ರೆ, ಇರಾನ್ಗೆ ಸ್ಯಾಟಲೈಟ್ ಸಪೋರ್ಟ್ ಅನ್ನ ಅಥವಾ ಸೀಕ್ರೆಟ್ ಇನ್ಫಾರ್ಮೇಶನ್ಗಳನ್ನ ರಷ್ಯಾ ಕೊಡ್ತಾ ಇದೆ. ಹಾಗಾಗಿ ಅಮೆರಿಕದ ವಾಯುನೆಲೆಗಳು ಎಲ್ಲಿದ್ದಾವೆ ಎನ್ನುವಂತಹ ನಿಖರ ಮಾಹಿತಿ ಇರಾನ್ಗೆ ಸಿಗ್ತಾ ಇದೆ. ಆ ಮಾಹಿತಿ ಆಧಾರದ ಮೇಲೆನೆ ಅವರು ಅಟ್ಯಾಕ್ ಮಾಡ್ತಿದ್ದಾರೆ, ಮಿಸೈಲ್ಗಳನ್ನು ಹಾಕ್ತಿದ್ದಾರೆ ಅಂತ. ಇದರ ನಡುವೆ ಬಂದಂತಹ ಚರ್ಚೆ ಏನು ಅಂದ್ರೆ, ಇರಾನ್ ಇನ್ನೆಷ್ಟು ದಿನ ತನ್ನ ಶಕ್ತಿಯನ್ನು ಉಳಿಸ್ಕೊಂಡು ಪ್ರತಿದಾಳಿ ನಡೆಸುತ್ತೆ. ಇವರಿಬ್ರು ಮಹಾನ್ ದೊಡ್ಡ ರಾಕ್ಷಸರು, ಇಸ್ರೇಲ್ ಮತ್ತೆ ಅಮೆರಿಕ. ಅಷ್ಟು ಸುಲಭಕ್ಕೆ ಅವರನ್ನೇನು ಮಣಿಸೋದಕ್ಕಂತೂ ಸಾಧ್ಯ ಇಲ್ಲ. ಇರಾನ್ ಒಂದಷ್ಟು ದಿನ ಈ ರೀತಿಯಾಗಿ ಅವರಿಗೆ ದೊಡ್ಡ ಪೆಟ್ಟು ಕೊಡಬಹುದು. ಆನಂತರ ಯಾವತ್ತೋ ಒಂದು ದಿನ ಇರಾನು ಸಹ ತಗ್ಗಬೇಕಾಗುತ್ತೆ, ಬಗ್ಗಬೇಕಾಗುತ್ತೆ, ಶಾಂತಿ ಮಾತುಕತೆ ಅದು ಇದಕ್ಕೆ ಅಂತ ಬರಬೇಕಾಗುತ್ತೆ. ಆದರೆ ಅದು ಯಾವಾಗ ಅನ್ನುವಂತಹ ಚರ್ಚೆಗಳು ಬಂದಾಗ ಇರಾನ್ ಹೇಳ್ಕೊಂಡಿದೆ, 6 ತಿಂಗಳವರೆಗೆ ನಮ್ಮ ಹತ್ರ ದಾಸ್ತಾನಿದೆ, 6 ತಿಂಗಳು ಯುದ್ಧ ಮಾಡೋ ಕೆಪಾಸಿಟಿ ಇದೆ, ನಾವು ಮಾಡ್ತೀವಿ, 6 ತಿಂಗಳು ಯುದ್ಧ ಮಾಡಿದ್ರೆ ನಿಮ್ಗೊಂದು ಗತಿ ಕಾಣಿಸಿರ್ತೀವಿ, ಆಮೇಲೆ ನೋಡೋಣ ಅಂತ ಹೇಳ್ಕೊಂಡಿದೆ. ಅದು ನಿಜಾನೂ ಇರಬಹುದು. ಯಾಕೆಂದ್ರೆ ಸಾಕಷ್ಟು ಜನ ಹೇಳ್ತಾ ಇರುವಂತಹದ್ದು, ಇನ್ನೂ ಈಗ ಇರಾನ್ ಹೊಸ ಮಿಸೈಲ್ಗಳನ್ನು ಹೊರಗೆ ತೆಗೆದಿರೋದು ಖುರ್ರಮ್ ಶೇರ್ ಮೂಲಕ. ಖುರ್ರಮ್ ಶೇರ್ 4th ಜನರೇಷನ್ ಮಿಸೈಲ್ ಅದು. ಆ ಥರದ್ದು ಬೇರೆ ಬೇರೆ ವಿಚಿತ್ರ ಮಿಸೈಲ್ಗಳಿದಾವೆ. ಅವುಗಳನ್ನೆಲ್ಲ ನಿಧಾನಕ್ಕೆ ಹೊರಗಡೆ ತೆಗೆಯುತ್ತೆ. ಆಕ್ಚುಲಿ ಇರಾನ್ ಒಳಗಡೆ ಸಾಕಷ್ಟು ಜಾಗಗಳಲ್ಲಿ ಅಂಡರ್ ಗ್ರೌಂಡ್ ಮಿಸೈಲ್ ಸಿಟಿಗಳನ್ನು ಮಾಡಿಟ್ಟಿದೆ ಇರಾನ್. ಅಲ್ಲಿ ಸಾವಿರಾರು ಮಿಸೈಲ್ಗಳನ್ನು ಶೇಖರಣೆ ಮಾಡಿಟ್ಟಿದೆ. ಅವುಗಳನ್ನೆಲ್ಲವನ್ನು ಬಳಸಿದ್ರೆ ಇಸ್ರೇಲ್ ಮತ್ತು ಅಮೆರಿಕ ತತ್ತರಿಸಿ ಹೋಗ್ತಾರೆ ಅಂತ ಎಕ್ಸ್ಪರ್ಟ್ಗಳು ಹೇಳ್ತಾ ಇರೋದು. ಸೊ ಆ ಚರ್ಚೆ ಈ ಕಡೆ ನಡೀತಾ ಇದೆ, ಇರಾನ್ಗೆ ಇನ್ನೆಷ್ಟು ದಿನ ಕೆಪಾಸಿಟಿ ಇರಬಹುದು ಅಂತ. ಬಟ್ ಇರಾನೇ ಹೇಳ್ಕೊಳ್ತಿದೆ, 6 ತಿಂಗಳನ್ನ ಫೈಟ್ ಮಾಡೋ ಕೆಪಾಸಿಟಿ ಇದೆ ನಮಗೆ ಅಂತ. 6 ತಿಂಗಳು ಅಂದರೆ ಇವ್ರಿಗೆ ಒಂದು ದಿನಕ್ಕೆ $1 ಬಿಲಿಯನ್ ಜಾಸ್ತಿ ಖರ್ಚಾಗ್ತಿದೆ ಅವ್ರಿಗೆ. ಏನಾಗುತ್ತೆ ಗೊತ್ತಿಲ್ಲ. ಆರ್ಥಿಕವಾಗಿ ಅಮೆರಿಕ ಸಿಕ್ಕಾಪಟ್ಟೆ ಲಾಸ್ಗೆ ಹೋಗುತ್ತೆ. ಈ ಕಡೆ ಅರಬ್ ರಾಷ್ಟ್ರಗಳು ಅಮೆರಿಕ ವಿರುದ್ಧ ಸಿಟ್ಟು ಮಾಡ್ಕೊಂಡಿದ್ದಾವೆ, ನಿಮ್ಮಿಂದ ನಮ್ಮ ಮೇಲೆ ಇರಾನ್ ಅಟ್ಯಾಕ್ ಮಾಡ್ತಾ ಇದೆ ಅಂತ. ನಿಮ್ಮಿಂದ ನಮ್ಮ ಮೇಲೆ ಅಟ್ಯಾಕ್ ಮುನ್ಸ್ಕೊಂಡ್ಬಿಟ್ಟಿದ್ದಾರೆ ಅರಬ್ ಕಂಟ್ರೀಸ್. ಈಗ ಅಫಿಷಿಯಲ್ ಆಗಿ ಮುನ್ಸ್ಕೊಂಡಿದ್ದಾರೆ, ಸುಮ್ಮನೆ ಅಲ್ಲ, ಅಫಿಷಿಯಲ್ ಆಗಿ ಮುನ್ಸ್ಕೊಂಡಿದ್ದಾರೆ ಅಷ್ಟೇ. ಸೊ ಇದಿಷ್ಟು ಇಲ್ಲಿಯವರೆಗೆ ಈಗ ನಡೀತಾ ಇರುವ ಲೇಟೆಸ್ಟ್ ಬೆಳವಣಿಗೆಗಳು. ಸೊ ನೋಡ್ತಾ ಇರಿ ಸಮಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.